ನಿಮ್ಗೊಂದು ತೋರಿಸ್ತೇನೆ ನೋಡಿ ಏನು ತಂದಿದ್ದೇನೆ ಅಂತ. ಈಗಿದು ನೋಡಿ ತಣ್ಣಗಾಗಿದೆ. ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕೊಳ್ಳುವ. ಇವತ್ತು ನಮಗೆ ಬಸಳೆ ಮತ್ತು ಹುರುಳಿಕಾಳು ಮತ್ತು ಬಸಳೆ. ಈಗ ನೋಡಿ ಇಲ್ಲಿ ಚಕ್ಕುಲಿ ರೆಡಿಯಾಗಿದೆ. ಎಲ್ಲ ಕಾಯಿಸಿ ಆಯಿತು ಚಕ್ಕುಲಿ. ಇದನ್ನು ಒಂದೇ ಕೈಯಲ್ಲಿ ನೀವು ಈ ಥರ ಮುರಿಬೋದು ನೋಡಿ. ಇವತ್ತು ನಾನು ನಿಮ್ಗೊಂದು ತೋರಿಸ್ತೇನೆ ನೋಡಿ ಏನು ತಂದಿದ್ದೇನೆ ಅಂತ. ಇದರಲ್ಲಿ ಏನಿದೆ ಗೊತ್ತಾ? ನೋಡಿ, ಚಕ್ಕುಲಿ ಮಾಡುವ ಮಿಷಿನ್. ನಮ್ಮನೆಯಲ್ಲಿ ಸ್ಟೀಲ್ ಇದಿತ್ತು, ಅದು ಸ್ವಲ್ಪ ಬೆಂಡ್ ಆಯಿತು ಚಕ್ಕುಲಿ ಮಾಡಿ ಮಾಡಿ. ಈಗ ನಾನೊಂದು ಹಿತ್ತಾಳೆ ತಗೊಂಡು ಬಂದೆ. ಇದರ ರೇಟ್ ನೋಡಿ 1800. ಮುಂಚೆ ಎಲ್ಲ 1000 ರೂಪೀಸಿಗೆ ಸಿಗ್ತಾ ಇತ್ತು. ಇದು ಈಗ ಕಾಸ್ಟ್ಲಿ ಆಗಿದೆ, ಎಲ್ಲ ಸಹ ಕಾಸ್ಟ್ಲಿ ಈಗ. ನೋಡಿ, ಗಟ್ಟಿ ಉಂಟು, ಒಳ್ಳೆ ಭಾರ ಉಂಟು, ಮಾತ್ರ ಒಳ್ಳೆಯದುಂಟು. ಮತ್ತು ಇದರಲ್ಲಿ ನಾನು ನಿಮಗೆ ಚಕ್ಕುಲಿ ಮಾಡಿ ತೋರಿಸ್ತೇನೆ. ಮಧ್ಯಾಹ್ನ ಅಡಿಗೆ ಎಲ್ಲ ರೆಡಿಯಾಗಿದೆ, ಇನ್ನು ಊಟ ಮಾಡೋದು. ಇವತ್ತು ನಮಗೆ ಬಸಳೆ ಮತ್ತು ಹುರುಳಿಕಾಳು ಮತ್ತು ಬಸಳೆ. ಮತ್ತು ಇದು ಎಂಥ ಸಲಾಡ್, ಇದರದ್ದು ಹೆಸರು ಕಾಳು, ಮೊಳಕೆ ಬಂದ ಹೆಸರು ಕಾಳು ಮತ್ತು ಇದು ಟೊಮ್ಯಾಟೊ ಸಲಾಡ್ ಮಾಡಿದ್ದು. ಈಗ ಊಟ ಮಾಡೋದು. ನಮ್ಮ ಬಂದರು ನೋಡಿ, ಊಟ ಮಾಡುವಣ. ಗಂಟೆ ಆಯಿತು, 1 ಆಗ್ತಾ ಬಂತು. ಹಾಯ್, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಇವಾಗ ಗಂಟೆ 3 ಆಗಿದೆ. ನಾನು ಚಕ್ಕುಲಿ ಮಾಡುವ ಅಂತ ಹೇಳಿದ್ದಲ್ಲ, ಆಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಾಡಬೇಕು ಚಕ್ಕುಲಿ. ನಿಮಗೆ ಕೂಡ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಬನ್ನಿ ಮಾಡುವ. ಮೊದಲಿಗೆ ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೇನೆ ನೋಡಿ. ಮೊದಲಿಗೆ ಇಲ್ಲಿ 1 ಲೋಟ ಆಗುವಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಈ ಲೋಟದಲ್ಲಿ 2 ಲೋಟ ಆಗುವಷ್ಟು ಅಕ್ಕಿ ಹಿಟ್ಟಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ. ಬಿಳಿ ಎಳ್ಳು ಇಲ್ಲ ಅಂದರೆ ಕಪ್ಪೆಳ್ಳು ಕೂಡ ಹಾಕ್ಬೋದು. ಮತ್ತು ಸ್ವಲ್ಪ ನಾನು ಬೆಣ್ಣೆ ತಗೊಂಡಿದ್ದೀನಿ. ಇದು ಚಕ್ಕುಲಿ ಫ್ರೈ ಮಾಡಲಿಕ್ಕೆ ಎಣ್ಣೆ, ಮತ್ತು ಚಕ್ಕುಲಿದು ಮಿಷಿನ್. ಎಷ್ಟು ಬೇಕು ಇದು ಚಕ್ಕುಲಿ ಮಾಡಲಿಕ್ಕೆ. ಬನ್ನಿ ಮಾಡುವ ವಿಧಾನ ತೋರಿಸ್ತೀನಿ. ಮೊದಲಿಗೆ ಕುಕ್ಕರಿಗೆ ನಾನು ಇಲ್ಲಿ ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆ ಎಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ತೊಳಿಬೇಕು. ಇದನ್ನೊಂದು 2 ಸಲ ಚೆಂದ ಮಾಡಿ ತೊಳೆಯುವ. ಇದರಲ್ಲಿ ಧೂಳೆಲ್ಲ ಇರ್ತದಲ್ಲ, ಹಾಗೆ ಸ್ವಲ್ಪ ತೊಳಿಬೇಕಾಗ್ತದೆ. ಈಗ ನೋಡಿ, ಇದು ಈಗ ಚೆಂದ ಮಾಡಿ ತೊಳೆದು ತಗೊಂಬಂದೆ. ಇದಕ್ಕೀಗ ನೀರು ಹಾಕಿ ಬೇಯಲಿಕ್ಕಿಡುವ. ನಾನಿಲ್ಲಿ ಒಂದು 2 ಲೋಟ ನೀರು ಹಾಕ್ಕೊಳ್ತೇನೆ. ಇಲ್ಲಿ ಇಷ್ಟು ನೀರು ಹಾಕಿದ್ದೀನಿ. ಇದನ್ನು ಇವಾಗ ಕುಕ್ಕರ್ ಮುಚ್ಚಿ ಬೇಯಲಿಕ್ಕಿಡುವ. ಇದನ್ನು ಇಡ್ತಾ ಇದ್ದೀನಿ ಬೇಯಲಿಕ್ಕೆ. 4 ವಿಸಿಲ್ ಬರಲಿ. ಇದು ತಣ್ಣಗಾಗಿದೆ. ಈಗ ಓಪನ್ ಮಾಡುವ. ಚೆನ್ನಾಗಿ ಬೆಂದಿದೆ ನೋಡಿ, ಒಳ್ಳೆ ಬೆಂದಿದೆ ಇದು. ಇದಕ್ಕೆ ಹಾಕ್ತೀನಿ. ಸ್ವಲ್ಪ ತಣ್ಣಗಾಗಬೇಕಿದು. ಈಗಿದು ನೋಡಿ ತಣ್ಣಗಾಗಿದೆ. ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕೊಳ್ಳುವ. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ, ಜಾಸ್ತಿ ಬೇಡ, ನೈಸಾಗಿ ಗ್ರೈಂಡ್ ಆಗಲಿ. ನೈಸಾಗಿ ರುಬ್ಬಿದ್ದೇನೆ. ಇದನ್ನೀಗ ಇದಕ್ಕೆ ಹಾಕುವ. ಈಗ ಇದು ಅಕ್ಕಿ ಹಿಟ್ಟನ್ನ ಇದಕ್ಕೆ ಹಾಕುವ. ಇದನ್ನು ನೋಡ್ಕೊಂಡು ಕಲಸಿದ್ರಾಯ್ತು. ಉಪ್ಪು ಹಾಕ್ತಾ ಇದ್ದೇನೆ. ಈಗ ಇದು ಬೆಣ್ಣೆ ಹಾಕ್ತೀನಿ. ಬೆಣ್ಣೆ ಹಾಕಿದರೆ ತುಂಬ ಸಾಫ್ಟಾಗಿ ಒಳ್ಳೆ ಆಗ್ತದೆ ಚಕ್ಕುಲಿ. ಜೀರಿಗೆ ಹಾಕ್ತಾ ಇದ್ದೇನೆ. ಇವಾಗ ಬಿಳಿ ಎಳ್ಳು ಹಾಕ್ತಾ ಇದ್ದೇನೆ.
ಇದನ್ನು ಇವಾಗ ಕಲಸುವ ಒಟ್ಟಿಗೆ. ಹಿಟ್ಟು ನೋಡ್ಕೊಂಡು ಕಲಿಸ್ಕೊಳ್ಬೇಕು. ನೋಡಿ ಹಿಟ್ಟು ರೆಡಿ ಆಯ್ತು ಈಗ ಚಕ್ಕುಲಿಗೆ. ಈಗ ಇದನ್ನು ಚಕ್ಕುಲಿ ಅಂಡೆ ಒಳಗೆ ಹಾಕಿ ಒತ್ತಬೇಕು. ಎಣ್ಣೆ ಕಾಯ್ಲಿಕ್ಕೆ ಇಡ್ತಾ ಇದ್ದೇನೆ ಈಗ. ಈ ಚಕ್ಕುಲಿ ಅಂಡೆ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ತೇನೆ. ಇಷ್ಟು ಹಿಟ್ಟನ್ನು ಹಾಕುವ ಒಳಗೆ. ಚಕ್ಕುಲಿ ಅಂಡೆ ಎಲ್ಲ ಹಾಕಿದ್ದೇನೆ. ಈಗ ಇದನ್ನು ಒತ್ತುವ. ನಾನಿಲ್ಲಿ 5 ಸುತ್ತು ತಂದೆ. ಇದನ್ನು ಮತ್ತೆ ಸ್ವಲ್ಪ ಹೀಗೆ ಒತ್ತಿದ್ರೆ ಆಯ್ತು. ಇನ್ನೊಂದು ಮಾಡ್ತೇನೆ. ಟರ್ನ್ ಮಾಡುವ. ಈಗ ನೋಡಿ ಚಕ್ಕುಲಿ ಕಾದಿದೆ. ಇದು ಈಗ ತೆಗೆಯುವುದು. ಈಗ ನೋಡಿ ಇಲ್ಲಿ ಚಕ್ಕುಲಿ ರೆಡಿ ಆಗಿದೆ. ಎಲ್ಲ ಕಾಯಿಸಿ ಆಯಿತು ಚಕ್ಕುಲಿ. ತುಂಬ ಗರಿ ಗರಿಯಾದ ಚಕ್ಕುಲಿ ರೆಡಿಯಾಗಿದೆ ನೋಡಿ. ಇಲ್ಲಿ ನೋಡಿ ಚಕ್ಕುಲಿ ತುಂಬ ಸಾಫ್ಟ್ ಆಗಿದೆ ನೋಡಿ ಚಕ್ಕುಲಿ. ತೋರಿಸ್ತೇನೆ ನಿಮಗೆ. ಇದನ್ನು ಒಂದೇ ಕೈಯಲ್ಲಿ ನೀವು ಈ ಥರ ಮುರಿಬೋದು ನೋಡಿ. ಪುಡಿ ಪುಡಿ ಆಗ್ತದೆ. ವಯಸ್ಸಾದವರು ಕೂಡ ತಿನ್ಬೋದು, ಅಷ್ಟು ಗರಿ ಗರಿಯಾಗಿದೆ ಇದು. ತುಂಬ ಸಾಫ್ಟ್, ಬಾಯಲ್ಲಿಟ್ಟರೆ ಕರಗ್ತದೆ.